ಈ ಬದು ಇರಲಿಲ್ಲ. ಈ ಬದು ನಾನು ಹಾಕ್ಸಿದ್ದು ಕೆರೆ ಗೋಡು ಅಂತ ನಾವೇನು ಕರಿತೀವಲ್ಲ, ಕೆರೆ ಮೇಲ್ಮಣ್ಣಿನಲ್ಲಿ ಏನಿದೆ? ವಿಷ ತುಂಬಿದೆ. ನಮ್ಮ ಬಾಯಿಗೆ ಮಣ್ಣೇ ಗತಿ. ಅಂದರೆ ಇಲ್ಲಿ ನನ್ನ ಪ್ರಕಾರ ಒಂದು 50ರಿಂದ 55 ದೊಡ್ಡ ಮರಗಳು, 40 ಅಡಿ ಬೆಳೆಯುವಂಥ ಮರಗಳು, ಮತ್ತು ಅಂತರದಲ್ಲಿ ಮಧ್ಯದಲ್ಲಿ ನನ್ನ ಕಂಪೈನ್ ಪ್ರಾಡ್ ಇದು ಹೆಚ್ಚು ಕಮ್ಮಿ. ಇಲ್ಲೂ ನನಗೆ ಒಂದು ಪುಟ್ಟ ಕಾಡು ಸೃಷ್ಟಿಯಾಗುತ್ತೆ. 200 ಅಡಿ ಈ ಹೈಟಲ್ಲಿ ಬದ್ದು ಹಾಕ್ಸೋಕ್ಕೆ ನನಗೆ ಎಷ್ಟು ಟ್ರಾಕ್ಟರ್ ಮಾಡಬೇಕು? ಅಲ್ಲಿ ಇದೊಂದು ಸಲ ಅಡಿಕೆ ಗಿಡ ಹಾಕ್ಬಿಡ್ಬೋದಾಗಿತ್ತು, ಇನ್ನೊಂದು ಸಲ ತೆಂಗಿನ ಗಿಡ ಹಾಕ್ಬಿಡ್ಬೋದಾಗಿತ್ತು. ಈ ಯೋಚನೆ ಬಿಟ್ಬಿಡಿ ಸ್ವಾಮಿ. ಇದೇನು ನೋಡ್ತಿದ್ದೀವಲ್ಲ ಮಿತ್ರ, ಇದು 2 ಬ್ಲಾಕು C2 C3 ಮತ್ತು B3 B4. ಸುಮಾರು 12 × 5 12 60 ಮರ. 60 ಮರ ಅಂದರೆ ಹೆಚ್ಚು ಕಮ್ಮಿ 1.5 ಎಕರೆ 1.25 ಎಕರೆ. ನನಗೆ ಮೆಜರ್ಮೆಂಟ್ ನಾನು ಮರ ನೋಡ್ಬಿಟ್ಟು ಹೇಳ್ತೀನಿ. 30 ಅಡಿ ನನ್ನ ಮರಗಳಿದೆ, ತೆಂಗಿನ ಮರಗಳಿದೆ. ಈ 1.5 ಎಕರೆ ವಿಸ್ತೀರ್ಣದಲ್ಲಿ ನಾನು ಈ ವರ್ಷ ಅಂದರೆ 2024ರಲ್ಲಿ ಮೇ ತಿಂಗಳು ಜೂನಿಂದ ಈಚೆಗೆ ಬಹುಬೆಳೆ ಬಹುಮಾಡಿ ಪದ್ಧತಿ ಮಾಡಬೇಕು ಅಂತ ಬಂದಿದ್ದೀನಿ. ಇದುವರೆಗೂ ನಾನಿಲ್ಲಿ ಮೇವು ಬೆಳ್ಕೊತಿದ್ದರಿಂದ, ಪ್ರಾಣಿ ಹಸುಗಳಿಗೆ ಮೇವು ಬೆಳ್ಕೊತಿರೋದ್ರಿಂದ ನಾನಿಲ್ಲಿ ಯಾವುದೇ ರೀತಿ ಶಾಶ್ವತವಾದ ತೋಟಗಾರಿಕಾ ಬೆಳೆಗಳನ್ನು ಜೋಡಿಸ್ಕೊಳ್ಳೋಕ್ಕಾಗಿರಲಿಲ್ಲ. ಈ ಸತಿ ನಾವಿಲ್ಲಿ ಬಂದ ಮೇಲೆ ಈ ಮೇವು ಬೆಳೆ ಅವಶ್ಯಕತೆ ನನಗೆ ಇಲ್ವಲ್ಲ, ಹಾಗಾಗಿ ಇದನ್ನು ಶುರು ಮಾಡಿದ್ದೀನಿ. ನೋಡಿ ಇಲ್ಲಿದೆ. ಈ ಡಿಸೈನ್ ಹೆಂಗೆ ಬಂದಿದೆ ಅಂದರೆ, ಇದು ಒಂದು ಮುಖ್ಯವಾದ ಮಾಹಿತಿ ನಿಮ್ಗಳಿಗೆ ಆಗ್ಬೋದು. ಯಾರಲ್ಲಿ ಹಳೆ ತೆಂಗಿನ ತೋಟ ಇದೆ, ಏಕಬೆಳೆ ತೆಂಗಿನ ತೋಟ, ಈ ಥರ ತುಂಬ ತೆಂಗಿನ ತೋಟಗಳು ನೋಡ್ತೀವಿ, ಎಲ್ಲ ಕಡೆಯಲ್ಲೂ ಇದೆ. ಹೌದು. ಸೊ ಈ ಥರ ತೆಂಗಿನ ತೋಟಗಳಿದ್ದವರು ನಂತರ ಕಾರಣಾಂತರದಿಂದ ನೀವು ಅಂತರ ಬೆಳೆ ಮಾಡದೇ ಇದ್ದರೆ, ಇದುವರೆಗೂ ಈ ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ನೀವು ಒಂದು ಯೋಜನೆ ಹಾಕ್ಕೊಂಡಿದ್ರೆ, ನನ್ನ ಈ ಒಂದು ಡಿಸೈನು ಅಥವಾ ಒಂದು ಪ್ರಯತ್ನ ನಿಮ್ಗೊಂದು ಸ್ವಲ್ಪ ಮಾರ್ಗದರ್ಶನ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಇದು ಸ್ವಲ್ಪ ವಿವರವಾಗಿ ಹೇಳ್ಬಿಡ್ತೀನಿ. ಇಲ್ಲೇನು ಮಾಡಿದ್ದೀನಿ ಅಂತಂದರೆ, ನನ್ನ ತೆಂಗು ಮರಗಳು ಸುಮಾರು ಒಂದು 30 ಅಡಿ ಅಂತರದಲ್ಲಿದೆ ಅಂತ ಅಂದ್ಕೊಳ್ಳೋಣ. ಈ 2 ತೆಂಗಿನ ಮರದ ಮಧ್ಯೆ ನೋಡಿ ಅಲ್ಲಿ ಗ್ಯಾಪ್ ಇದೆಯಲ್ಲ, ಮೇಲೆ ಕೆನೋಪಿ ಮೀಟ್ ಆಗುತ್ತಲ್ಲ, ಹೌದು, ಅದನ್ನು ಸೆಂಟ್ರ್ ಲೈನ್ ಅಂತ ಅನ್ಕೋತೀನಿ. ಅಲ್ಲಿಂದ ಕೆಳಗಡೆ ಇಲ್ಲಿ ಬಂದಿದ್ದೀನಿ ನೋಡಿ, ಇದು ನನ್ನ ಸೆಂಟ್ರ್ ಲೈನ್. ಈ ಸೆಂಟ್ರ್ ಲೈನಲ್ಲಿ ನಾನು ಅಡಿಕೆ ಗಿಡ ಹಾಕ್ಕೊಂಡಿದ್ದೀನಿ. ಮತ್ತು ಸೆಂಟ್ರ್ ಲೈನ್ ಪೂರ್ತಿ ಅಡಿಕೆ ಗಿಡ ಹೋಗಿದೆ, ಆಯಿತಾ. ಇದು ಹಾಕೋ ಕಾರಣ ಏನು? ಈ ಅಡಿಕೆ ಗಿಡ ಮರವಾದಾಗ ಇದಕ್ಕೆ ಸಾಕಷ್ಟು ಸೂರ್ಯನ ಬೆಳಕು ಬೇಕು. ಪಾಳೇಕರ್ ಅವರ ಬಹುಬೆಳೆ ಬಹುಮಡಿ ಪದ್ಧತಿನಲ್ಲಿ ಇದನ್ನು ಪ್ರಥಮ ಮಹಡಿ, ಫಸ್ಟ್ ಟೈರ್ ಅಂತ ಹೇಳ್ತೀವಿ. ಯಾವುದು? ತೆಂಗು ಮತ್ತು ಅಡಿಕೆ ಫಸ್ಟ್ ಟೈರ್. ಸೊ ಇದು ನನಗೆ ಬೆಳಿಬೇಕು. ಇವತ್ತು ಆಲ್ರೆಡಿ ನನ್ನ ತೆಂಗಿನ ಮರ 35 ಅಡಿಗೆ ಹೋಗಿದೆ. ಮೋಸ್ಟ್ಲಿ ನನ್ನ ಅಡಿಕೆ ಮರ 35 ಅಡಿಗೆ ಹೋಗೋಕ್ಕೆ ಒಂದು 14-15 ವರ್ಷನೇ ಬೇಕಾಗ್ಬೋದು. ಅಷ್ಟೊತ್ತಿಗೆ ನನ್ನ ತೆಂಗಿನ 60 ಅಡಿಗೆ ಹೋಗಿರ್ಬೋದು. ಆ ಸಮಸ್ಯೆ ಬರದೇ ಇರ್ಬೋದು. ಆದರೂ ಮುಂದಾಲೋಚನೆಯಿಂದ 2 ತೆಂಗಿನ ಮರದ ಮಧ್ಯದಲ್ಲಿ ಆಕಾಶ ಕಾಣುವ ನೇರವಾಗಿ ಬಿಸಿಲು ಬೀಳೋ ಹಾಗೆ ನಾನಿಲ್ಲಿ ಅಡಿಕೆ ಹಾಕ್ಕೊಂಡಿದ್ದೀನಿ. ನನ್ನ ಇನ್ನೊಂದು ಇದೆಯಲ್ಲ, ಅದು ಆ ಲೈನು ಅಲ್ಲ, ಅದೇ ನನ್ನ ಮೊದಲನೇ ಉದ್ದೇಶ. ಒಂದೇ ಒಂದು ಸಲ ಅಡಿಕೆ ಹಾಕ್ಕೊಳ್ಳೋಣ ಅಂತ ನಾನು ಇದನ್ನು ಡಿಸೈನ್ ಮಾಡಿಕೊಂಡೆ. ಈ ಗುಂಡಿನ ತೆಗೆಸ್ಬಿಟ್ಟೆ. ಆಮೇಲೆ ಯೋಚನೆ ಮಾಡಿದೆ. ಆಮೇಲೆ ನನಗೆ ಇನ್ನೊಂದು ಉದ್ದೇಶ ಏನಿತ್ತು, 2 ತೆಂಗಿನ ಮರದ ಮಧ್ಯೆ 1 ಅಡಿಕೆ ಸಾಲು. ನೀವು ಮಾಡ್ಬೋದು, ಭಾಳ ಒಳ್ಳೆ ಡಿಸೈನು. ಬಟ್ ನಾನು ಸ್ವಲ್ಪ ಮಾಡಿಫೈ ಮಾಡ್ಕೊಂಡು ಯಾಕೆಂತ ಹೇಳ್ತೀನಿ. ಆಮೇಲೆ ಒಂದು ಅಡಿಕೆಗೂ ಇನ್ನೊಂದು ಅಡಿಕೆಗೂ 12 ಅಡಿ 12 ಅಡಿ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ 12 ಅಡಿ ಇದೆ. ನೀವೆಲ್ಲ 9 ಅಡಿದು ನೋಡಿದ್ದೀರಾ, 8 ಅಡಿದು ನೋಡಿದ್ದೀರಾ, 10 ಅಡಿದು ನೋಡಿರ್ಬೋದು ಅಡಿಕೆ. ಸೊ ಅಡಿಕೆ ಟು ಅಡಿಕೆ 12 ಅಡಿ ಕೊಟ್ಟಿದ್ದೀನಿ. ಇದಕ್ಕೆ ಮುಖ್ಯ ಕಾರಣ ನಾನು MS ಫಾರಮ್ನಲ್ಲಿ ಕಲಿತಂಥ ಪಾಠ. ನೀವು ಆ ವಿಡಿಯೋದಲ್ಲಿ ಜ್ಞಾಪಿಸ್ಕೋಬೋದು. ನಾನು ಹೇಳಿದ್ದೆ, ನಾನು 9-9ಕ್ಕೆ ಮಾಡಿ ತೆಂಗು ಅಡಿಕೆ ಹಾಕ್ಬಿಟ್ಟೆ. ಅಲ್ಲಿ ನನಗೆ ಇವಾಗ ಅಂತರ ಬೆಳೆಗಳನ್ನು ಜೋಡಿಸ್ಲಿಕ್ಕೆ ಕೋಕೋ ಮತ್ತು ಜಾಯಕಾಯಿ ಅಥವಾ ಅವಕಾಡೋ ಅಥವಾ ಮೋಸಂಬಿ ಅದನ್ನು ಜೋಡಿಸ್ಲಿಕ್ಕೆ ನನಗೆ ಅಲ್ಲಿ ಸಮಸ್ಯೆ ಆಗಿಬಿಡುತ್ತೆ. ಯಾಕಂದರೆ ಅವಕ್ಕೆ ಸ್ಪೇಸ್ ಸಿಗಲ್ಲ, ಹೌದು, ಗಾಳಿ ಸಿಗಲ್ಲ, ಬೆಳಕು ಸಿಗಲ್ಲ ಅಂತ. ಆ ಒಂದು ಮಿಸ್ಟೇಕ್ ಅನುಭವವನ್ನು ನನ್ನ ತಲೆಯಲ್ಲಿ ಇಟ್ಕೊಂಡು ಇಲ್ಲಿ ನಾನು ಹಾಕುವಾಗಲೇ ಇಲ್ಲಿ ಅಡಿಕೆಗೆ 12 ಅಡಿಗೆ ಹಾಕ್ಬಿಟ್ಟಿದ್ದೀನಿ. ಈಗ ನೋಡಿ, ನಾನು 6 ಅಡಿ ಸೆಂಟ್ರಲ್ಲಿ ಇಲ್ಲಿ ನಾನು ಯಾವುದೇ ಗಿಡ ಬೆಳೀಲಿ ಅದಕ್ಕೆ ಸಫಿಷಿಯೆಂಟ್ ಆದಂತಹ ಗಾಳಿ ಬೆಳಕು ಸಿಕ್ಕೇ ಸಿಗುತ್ತೆ. ಅಡಿಕೆನಲ್ಲೂ ಒಳ್ಳೆ ಬೆಳವಣಿಗೆ ಆಗುತ್ತೆ. ಈ ಅಂತರ ಬೆಳೆ 2 ಅಡಿಕೆ ಮಧ್ಯದಲ್ಲಿರ್ತಕ್ಕಂಥ ಈ ಸ್ಥಳದಲ್ಲಿ ಅಲ್ಲೂ ನನಗೆ ಬೆಳೆ ಬರುತ್ತೆ. ಯಾಕೆ ಹಿಂದೆ 8 ಅಡಿಗೆ ಅಥವಾ 6 ಅಡಿಗೆ ಅಥವಾ 9 ಅಡಿಗೆ ಅಡಿಕೆ ಹಾಕ್ತಿದ್ರು, ನಾವ್ಯಾಕೆ ಈಗ 12 ಅಡಿಗೆ ಹಾಕಿದ್ರು ಆಗ್ಬೋದು ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ನಿಮ್ಗೆ ಹೇಳ್ಬಿಡ್ತೀನಿ. ಇದು ನನ್ನ ಅಬ್ಸರ್ವೇಷನ್ನು. ಹಿಂದೆ ಅಡಿಕೆ ಮರಗಳನ್ನು ಹತ್ತತ್ರಕ್ಕೆ ಹಾಕ್ತಿದ್ರು, 8 ಅಡಿ 9 ಅಡಿ ಅಂತರದಲ್ಲಿ. ಆ ಕೊನೆಗಾರ ಅಂತಾರೆ, ಅಂದರೆ ಹಾರ್ವೆಸ್ಟರ್, ಅರೆಕ ಹಾರ್ವೆಸ್ಟರ್, ಅವನೇನು ಮಾಡೋನು, ಈ ಅಡಿಕೆ ಮರ ಹಿಂಗೆ ಹತ್ಕೊಂಡು ಹೋಗ್ಬಿಟ್ಟು ಈ ಮರದ್ದೆಲ್ಲ ಅಡಿಕೆ ಕಾಯಿ ಕಿತ್ತ ಮೇಲೆ ಅವ್ನಿಗೊಂದು ಕೋಲ್ ಇಟ್ಕೊಂಡಿರೋನು. ಈ ಅಡಿಕೆ ಮರ ಇದೆಯಲ್ಲ ಪಕ್ಕದ್ದು, ಆ ಕೋಲಿಂದ ಹಿಂಗೆ ಬಗ್ಗಿಸ್ಕೊಳ್ಳೋನಿದ್ದ. ಪಟ್ಟಂತ ಇಲ್ಲಿಗೆ ಹಾರೋನು. ನಾನು ನೋಡಿದ್ದೀನಿ ಇದನ್ನು, ನಮ್ಮ ತಾತನ ತೋಟದಲ್ಲಿ ಮಾಡ್ತಾಯಿದ್ರು. ಅವ್ನು ಕೊನೆಗಾರ ಅಂತ ಅವನ ಹೆಸರು. ಅವ್ನು ಒಂದು ಮರದಿಂದ ಇನ್ನೊಂದು ಮರಕ್ಕೆ ಜಂಪ್ ಮಾಡಿಕೊಂಡು ಅಡಿಕೆಗೆ ಒಂದು ಚಿನ್ನ ಕುಯ್ದು ಅವ್ನು ಇಲ್ಲಿ ಹತ್ಬಿಟ್ರೆ ಒಂದು 8-10 ಮರ ಕುಯ್ದು ಆಮೇಲೆ ಅಲ್ಲೆಲ್ಲ ಹಿಡಿಯೋನು. ಆ ಕೊನೆಗಾರನ ಸಂತತಿ ಕೊನೆಯಾಗ್ಬಿಟ್ಟಿದೆ.
ಹೌದು. ದುರಾದೃಷ್ಟ. ಇವತ್ತು ನಮಗೆ ಕೊನೆಗಾರಗಳಿಲ್ಲ. ಹಾಗಾಗಿ ಇವೇನು ಮಾಡ್ತೀವಿ ನಾವು ಇವಾಗ ಲೋಟಿ, ಅದು ಫೈಬರ್ದು ಲೋಟಿ, ಆ ಲೋಟಿ 20 ಅಡಿ, ಎಕ್ಸ್ಪ್ಯಾಂಡಬಲ್ ಟು 30 ಅಡಿ, ಎಕ್ಸ್ಪ್ಯಾಂಡಬಲ್ 40 ಅಡಿ, ಇದು ನೋಡಿದಿರಲ್ಲ. ಅದ್ರಲ್ಲಿ ತಂದು ಪ್ರತಿ ಅಡಿಕೆ ಮರಕ್ಕೂ ನಾವು ಕುಡುಗೋಲನ್ನ ಹಾಕಿ ಗಣೆಯಿಂದ ಕೆಡುತ್ತೀವಿ. ಅಂದರೆ ಏನು, ಇದು 8 ಅಡಿಗಾರು ಇರಲಿ, 10 ಅಡಿಗಾರು ಇರಲಿ, 12 ಅಡಿಗಾರು ಇರಲಿ, ಹಾರ್ವೆಸ್ಟಿಂಗ್ ಮೆಥಡ್ ರಿಮೇನ್ ಸೇಮ್. ಹೌದು. ಈಗ ಇಲ್ಲಿಂದ ಅಲ್ಲಿ ಜಂಪ್ ಹೊಡಿಯೋ ಕೊನೆಗಾರ ಎಲ್ಲಿದ್ದಾನೆ? ಈ ಒಂದು ಉದ್ದೇಶನ ಯೋಚನೆ ಮಾಡಿದಾಗ ನಾನು 12 ಅಡಿ ಕೊಡೋದ್ರಿಂದ ನನ್ನ ಅಡಿಕೆ ಮರದ ಹಾರ್ವೆಸ್ಟ್ಗೆ ಇವತ್ತಿನ ನಾಳೆ ಮುಂದೆ ಏನು ಪದ್ಧತಿ ಬರುತ್ತೋ ಗೊತ್ತಿಲ್ಲ, ಇವತ್ತಿನ ಪದ್ಧತಿಗೂ ಯಾವುದೇ ರೀತಿ ತೊಂದರೆ ಇಲ್ಲ. ನಿಮ್ಗೆ ಹೇಗೆ ಅನಿಸ್ಬೋದು, ನಂಬರ್ ಆಫ್ ಅರಕ ಕಮ್ಮಿ ಆಗ್ಬಿಡ್ತಲ್ಲ ಸಾರ್ ಅಂತೀರ. ಅಡಿಕೆ ಗಿಡ ಕಮ್ಮಿ ಮಾಡ್ಕೊಂಬಿಟ್ರಲ್ಲ ಅಂತ. ಆಗಲಿ, ನಾನು ಅಡಿಕೆ ಒಂದನ್ನೇ ನಂಬ್ಕೊಂಡು ಬೆಳೆಯಲ್ವಲ್ಲ. ಯಾಕೆ ನನಗೆ ತೆಂಗಿದೆ, ಅಡಿಕೆ ಇದೆ, ಒಂದು ಅಂತರ ಬೆಳೆ ಬರುತ್ತೆ, ನಾಳೆ 4 ಅಡಿಕೆ ಮರದ ಮಧ್ಯೆ ಇನ್ನೊಂದು ಬರುತ್ತೆ. ಆದರೂ ಯೋಚನೆ ಮಾಡಿದೆ, ನಾನು ಒಂದೇ ಒಂದು ಸಲ ಹಾಕಿದ್ರೆ ಸ್ವಲ್ಪ ನನಗೆ ನಂಬರ್ ಆಫ್ ಅರಕ ಕಮ್ಮಿ ಬರ್ಬೋದಲ್ಲ ಅಂತ. ಈ ಕೆಲವು ಬ್ಲಾಕ್ಗಳು ನೀವು ಗಮನಿಸ್ಬೋದು, ನನಗೆ ತೆಂಗು ಜಾಸ್ತಿ ಇಲ್ಲ, ಹೋಗ್ಬಿಟ್ಟಿದೆ, ಬಿಸಿಲು ಜಾಸ್ತಿ ಬೀಳುತ್ತೆ. ಯಾಕೆ ನಾನು 2 ಸಾಲು ಮಾಡಬಾರ್ದು ಅಡಿಕೆನ ಅಂತ ಯೋಚನೆ ಮಾಡಿದೆ. ಹಾಗೆ ಯೋಚನೆ ಮಾಡಿ ಇದು ಮೊದಲನೇ ಡಿಸೈನು, ಇದು 2ನೇ ಡಿಸೈನು. ಈಗ ಇನ್ನೊಂದು ಅಡಿಕೆ ಸಾಲು ಹಾಕ್ಕೊಂಡಿದ್ದೀನಿ. ಓಕೆ. ಇದು ಸ್ವಲ್ಪ ನನಗೆ ಇದು ನನ್ನ ಮುಂಚೆ ನಾನು ಪ್ಲ್ಯಾನ್ ಮಾಡಿದೆ ಕರೆಕ್ಟಾಗಿ ಆ ತೆಂಗಿನ ಮರದಿಂದ 12 ಅಡಿ, 4 ಅಡಿ ಪ್ಯಾಸೇಜು, ಮತ್ತೆ ಅಡಿಕೆ, ಮತ್ತೆ 12 ಅಡಿ, ಆ ಥರ ಮಾಡ್ಬೋದಿತ್ತೇನೋ. 12 + 4 + 12 28 30 ಅಡಿ ನಾನು ಬಂದ್ಬಿಡೋದು. ಬಟ್ ಇದು ಸ್ವಲ್ಪ ಆಫ್ಟರ್ ಥಾಟು. ನೆಕ್ಸ್ಟ್ ನೀವುಗಳು ಮಾಡುವಾಗ ಆ ಥರ ಮಾಡಬೇಡಿ, ಆ ಥರ ಮಾಡ್ಕೊಳ್ಳಿ. ನೀವೇನು ಮಾಡಿ ಅಂದರೆ ಸೆಂಟ್ರಲ್, ಡ್ಯುಯಲ್, ಡಯಾಗನಲ್, ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೀನಿ. ಸೆಂಟ್ರಲ್ ಮಧ್ಯದ, ಡ್ಯುಯಲ್ 2, ಡಯಾಗನಲ್ ಜಿಗ್ಜ್ಯಾಗ್ ತ್ರಿಭುಜಾಕಾರದಲ್ಲಿ 2 ಸಾಲು ಮಾಡ್ಕೊಂಬಿಡಿ. ಹಳೆ ತೆಂಗಿನ ತೋಟದ ಕ್ಲೀನ್. ನೀವೆಲ್ಲ ಪಾಪ ನೀವು ಪ್ರೊಫೆಷನಲಾಗಿ ಮಾಡ್ತೀರಾ, ನಾನು ಸ್ವಲ್ಪ ಕಾಡು ಕೃಷಿ ಮನೋಭಾವದನ್ನು ಎಲ್ಲ ಒಂದು ಕಡೆ ಗಿಡ ಬರಲಿ ಅಂತ ಹಾಕ್ಬಿಟ್ಟಿರ್ತೀನಿ. ನೀವು ಪ್ರೊಫೆಷನಲಾಗಿ ಮಾಡೋ ಅಂಥವ್ರು ಸೆಂಟ್ರಲ್, ಡಯಾಗನಲ್, ಟ್ರ್ಯಾಂಗ್ಯುಲರ್ ಅಥವಾ ಜಿಗ್ಜ್ಯಾಗ್, ನೀವು ಜಿಗ್ಜ್ಯಾಗ್ ಅಂತಲೂ ಹೇಳ್ತೀರಾ, ಡಯಾಗನಲ್ ಅಂತ ಹೇಳ್ತೀನಿ. ಆ ಥರ ಮಾಡ್ಕೊಂಡು ನಿಮ್ಗೆ 2 ಸಾಲು ಅಡಿಕೆ ಬರುತ್ತೆ. ಇಲ್ಲಿ ನನಗೆ 2 ಸಾಲು ಬಂದಿದೆ, ನಿಮಗೂ ಬರುತ್ತೆ. ಬಟ್ ಏನು ಬಿಟ್ವೀನ್ ದ 2 ಲೈನ್ ಸ್ಪೇಸ್ ಇದೆಯಲ್ಲ, ಇದನ್ನು ನೀವು ನಿಮ್ಮ ಇಷ್ಟ ಪ್ರಕಾರ ಮೇಂಟೈನ್ ಮಾಡ್ಕೊಬೋದು. ದಿಸ್ ಈಸ್ ದ ಡಿಸೈನ್. ಸೊ ಇದು ನನ್ನಿಲ್ಲಿ ಅಡಿಕೆ ಇದೆ. ಆಮೇಲೆ ಈ ಅಡಿಕೆ ಸಾಲಿಗೂ ಮತ್ತು ನನ್ನ ತೆಂಗಿನ ಮರಕ್ಕೂ ಮಧ್ಯೆ ಜಾಗ ಇತ್ತಲ್ಲ ಪ್ಯಾಸೇಜು, ಅದು ಸುಮಾರು ಒಂದು 8-9 ಅಡಿ ಬರುತ್ತೆ ಈ ಪ್ಯಾಸೇಜು. ಆ ಕಡೆನೂ ಬರುತ್ತೆ, ಈ ಕಡೆನೂ ಬರುತ್ತೆ. ಆ ಪ್ಯಾಸೇಜ್ ಯಾಕೆ ವೆಸ್ಟ್ ಮಾಡಬೇಕು? ಅದಕ್ಕೆ ಏನು ಮಾಡಿದೆ, ಇಲ್ಲಿ ನೋಡಿ ಪ್ರತಿ 9 ಅಡಿಗೆ ಒಂದು ಗುಂಡಿ ಮಾಡಿದ್ದೀನಿ. ಅಲ್ಲಿ 9 ಅಡಿ ಒಂದು ಬಾಳೆ, ಮತ್ತು ಇಲ್ಲೊಂದು 9 ಅಡಿ, ಆಮೇಲೆ ಹಿಂಗೆ ಹೋಗಿದೆ, ಉದ್ದಕ್ಕೂ ಹೋಗಿದೆ. ಆ ಬೇರೆ ಬ್ಲಾಕಲ್ಲಿ ತೋರಿಸ್ತೀನಿ ನೋಡಿ, ಅಲ್ಲಿದೆ ಬಾಳೆ ಮತ್ತು ಕೋಕೋ ಇಂಟರ್ಲೀವಿಂಗ್ ಮಾಡ್ಕೊಂಡ್ಬಂದಿದ್ದೀನಿ. ಉದ್ದಕ್ಕೂ ಸಾಲಲ್ಲಿ ಒಂದು ಬಾಳೆ, ಒಂದು ಕೋಕೋ, ಒಂದು ಬಾಳೆ, ಒಂದು ಕೋಕೋ, 9 ಅಡಿ 9 ಅಡಿಗೆ ಹಾಕಿದ್ದೀನಿ. ಅಲ್ಲಿಗೆ ನನಗೆ ಬಾಳೆಯಿಂದ ಬಾಳೆಗೆ 18 ಅಡಿ, ಕೋಕೋದಿಂದ ಕೋಕೋಗೆ 18 ಅಡಿ, ಬಾಳೆಯಿಂದ ಕೋಕೋಗೆ 9 ಅಡಿ. ಏನು ಈ ಪ್ಯಾಸೇಜ್ ಇದೆ, ಈ ಪ್ಯಾಸೇಜಲ್ಲಿ ತೆಂಗು ಮತ್ತು ಮೊದಲನೇ ಅಡಿಕೆ ಗಿಡದ ಮಧ್ಯೆ ಕೋಕೋ ಬಾಳೆ, 2ನೇ ಅಡಿಕೆ ಸಾಲು ಮತ್ತು 2ನೇ ತೆಂಗು, ಈ ಪ್ಯಾಸೇಜಲ್ಲಿ ಕೋಕೋ ಬಾಳೆ ಹಾಕೋಬೋದಾ? ಸೊ ಇದನ್ನು ನಾನು ಪ್ರಯತ್ನ ಮಾಡಿದ್ದೀನಿ. ಅಲ್ಲಿಗೆ ಇಲ್ಲಿ ನನಗೆ ಇವಾಗ ಇಲ್ಲಿ 4 ಬೆಳೆ ಬಂತು. ತೆಂಗು ಆಲ್ರೆಡಿ ಇದೆ, 2 ಸಾಲು ಅಡಿಕೆ ಹಾಕ್ಕೊಂಡಿದ್ದೀನಿ. ಅಡಿಕೆ ಎಡಭಾಗದಲ್ಲಿ ಬಾಳೆ ಕೋಕೋ, ಬಲಭಾಗದಲ್ಲಿ ಬಾಳೆ ಕೋಕೋ. ಸೊ ನನ್ನ 4 ಕಮರ್ಷಿಯಲ್ ಕ್ರಾಪ್, ತೋಟಗಾರಿಕಾ ಬೆಳೆಗಳನ್ನು ನಾನಿಲ್ಲಿ ಜೋಡಿಸ್ಕೊಳ್ಳೋಕ್ಕೆ ಸಾಧ್ಯವಾಗಿದೆ. ಇದೆಲ್ಲ ನಾನು ಮೊನ್ನೆ ಡಿಸೆಂಬರ್ ಕೊನೆ ವಾರದಲ್ಲಿ ನಡೆಸಿರೋದು. ಅಡಿಕೆ ಸ್ವಲ್ಪ ಮುಂಚೆ ನಡೆಸಿದ್ದೆ, ಹಾಗಾಗಿ ನಿಮಗೆ ಕಾಣಿಸ್ತಾ ಇಲ್ಲ, ಆ ವಿಸಿಬಿಲಿಟಿ ಬರ್ತಾ ಇಲ್ಲ. ಮೋಸ್ಟ್ಲಿ ನಾನು ಬಿ ಬ್ಲಾಕಲ್ಲಿ ಹೋದಾಗ ಇದನ್ನು ಇನ್ನೊಂದು ಸಲ ನಿಮ್ಗೆ ವಿವರಣೆ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಪೋರ್ಷನ್ ನಾವಿಲ್ಲಿ ಬಂದಿದ್ದೀವಿ. ಇದು ನಮ್ಮ ಸಿ ಸೆಕ್ಷನಿನ ಕೊನೆಯ 2 ಹಂತಗಳು, C3 ಮತ್ತು C4. C2 ಮತ್ತು C3 ಈ ಒಂದು 5 ತೆಂಗಿನ ಮರದ ಅಗಲ ಮತ್ತು 6 ತೆಂಗಿನ ಮರದ ಉದ್ದ, ಇದರಲ್ಲಿ ನನ್ನ ಅದೇ ಬಹುಬೆಳೆ ಪದ್ಧತಿ ಈ ವರ್ಷ ಜೋಡಿಸಿರೋದು. ಯಾವುದ್ಯಾವುದು? ತೆಂಗು, ಹಳೆ ಬೆಳೆ, ಅಡಿಕೆ 2 ಸಾಲು, ಕೋಕೋ ಮತ್ತು ಬಾಳೆ ಆವರ್ತನ ರೀತಿಯಲ್ಲಿ ಇಂಟರ್ಲೀವಿಂಗ್ 2 ಸಾಲು, 2 ತೆಂಗಿನ ಮರದ ಮಧ್ಯೆ ಈ ಥರ ಮಾಡ್ಕೊಂಡು ಬಂದಿದೆ. ಇಲ್ಲಿ ನೀರಾವರಿಗೆ ವಿಂಕ್ಲರ್ ಸಿಸ್ಟಮ್ ಮಾಡಿದ್ದೀನಿ. ಇದು ನಮ್ಮ C2ಗೂ C3ಗೂ ಏನು ವ್ಯತ್ಯಾಸ ಇಲ್ಲ. ವಾಲ್ ಸಿಸ್ಟಮಲ್ಲಿ ಇಟ್ಕೊಂಡಿದ್ದೀನಿ, ಸಪ್ರೇಟಾಗಿ ನಾನು ನೀರು ಬಿಡ್ಬೋದು 2 ಬ್ಲಾಕಿಗೆ. ಇದು ಒಂದು ಸಣ್ಣ ಭಾಗ ನನಗೆ ಉಳ್ಕೊಂತು. ನಾನು ಆಲ್ರೆಡಿ ಹೇಳಿದಾಗೆ ನಮ್ಮನೆ ತೋಟದ 4 ಭಾಗಗಳಲ್ಲಿ ಪೂರ್ವದಲ್ಲಿ PWD ರಸ್ತೆ, ಅದು ನಮ್ಮ ಹಾಸನ ಸಕಲೇಶ್ಪುರ ರೋಡ್ನು, ಹಾಸನ ಬೇಲೂರು ರೋಡು, ಸಕಲೇಶ್ಪುರ ಬೇಲೂರು ರೋಡು ಕರೆಕ್ಟ್ ಮಾಡುತ್ತೆ, ಕಾರ್ಡ್ ರೋಡು ಪೂರ್ವದಲ್ಲಿ. ದಕ್ಷಿಣಕ್ಕೆ ಭಾರತೀಯ ರೈಲ್ವೆ, ಆಮೇಲೆ ಪಶ್ಚಿಮಕ್ಕೆ ನನಗೊಬ್ಬ ನೈಬರು. ಉತ್ತರದಲ್ಲಿ ನಾನು ನದಿ ಇದೆ, ಈಶಾನ್ಯದಲ್ಲಿ ಬಾವಿ ಇದೆ, ಆ ಉತ್ತರ ಭಾಗಕ್ಕೆ ಒಂದು ನದಿ ಇದೆ ಅಂತ ಹೇಳಿದ್ದೀನಿ. ಶಂಕುತೀರ್ಥ ಅನ್ನೋ ಹೇಮಾವತಿ ಉಪನದಿ, ಆ ನದಿಗೆ ಸಂಬಂಧಪಟ್ಟಂಥ ಜಾಗ ಇದು. ಸೊ ಇದು ಒಂಥರ ನನಗೆ ನ್ಯಾಚುರಲ್ ಕಾರ್ಡ್ ಥರ ಇದೆ. ಇಲ್ಲಿ ನೀವು ಗಮನಿಸ್ಬೋದು, ನನ್ನ ಉತ್ತರದ ಭಾಗ ಪೂರ್ತಿ ಈ 2 ಬ್ಲಾಕಲ್ಲಿ, ಬ್ಲಾಕ್ ಬಿ ಮತ್ತು ಸೆಕ್ಷನ್ ಬಿ ಮತ್ತು ಸೆಕ್ಷನ್ ಸಿ, ಈ 2 ಸೆಕ್ಷನ್ನಲ್ಲಿ ಸುಮಾರು
7 + 5 12 12 ಇಂಟು 30 12 3 36 360 ಅಡಿ ಅಂದರೆ ಒಂದು 12 ಮರ 30 ಅಡಿ ಲೆಕ್ಕ. ಒಂದು 400 ಅಡಿಯಿಂದ ಇಟ್ಕೊಳ್ಳೋಣ ಸ್ನೇಹಿತರೆ. ನನಗೆ 400 ಅಡಿ ಇಲ್ಲಿ ಒಂದು ಎಕ್ಸ್ಟೆನ್ಷನ್ ಸಿಕ್ತು. ಇದು ನನ್ನ ಹದ್ದುಬಸ್ತು, ನನ್ನ ತೋಟ ಇಲ್ಲಿ ಮುಗಿಯುತ್ತೆ. ಇಲ್ಲೇನಾಯಿತು ನೋಡಿ, ಈ ಜಾಗದಲ್ಲಿ ನಾನು ಯಾವುದೇ ರೀತಿ ತೆಂಗು ನಾನು ಮುಂಚಿನವರು ಹಾಕಿರಲಿಲ್ಲ, ನಾನು ಹಾಕಿಲ್ಲ. ಈ ಜಾಗ ಹಾಗೆ ಬಿಟ್ಕೊಂಡಿದ್ದೆ. ಅಬ್ವಿಯಸ್ಲಿ ನಾನು ಮೇವು ಬೆಳ್ಕತ್ತಿದ್ದೆ ಹಸ್ಗಳಿದ್ದಾಗ, ಅಥವಾ ನನ್ನ ಪುಟಾಣಿಕರುಗಳನ್ನ ಕರ್ಕೊಂಬಂದು ಇಲ್ಲಿ ಬಿಟ್ಕೊಂಡು ಮೇಯಿಸ್ತಾ ಇದ್ದೆ. ಈ ಜಾಗ ಹಾಗೆ ಉಳ್ಕೊಂಬಿಟ್ಟಿದೆ. ಈ ಜಾಗನ ಏನು ಮಾಡ್ಬೋದು ಅಂತ, ಇದು ನನ್ನ ಸಿ ಸೆಕ್ಷನಿನ ಕೊನೆಯ ಭಾಗ C4. ಈ C4ನಲ್ಲಿ ಈ ಕಡೆ ಉತ್ತರದ ಭಾಗಕ್ಕೆ ನನಗೆ ಈ ನ್ಯಾಚುರಲ್ ಫಾರೆಸ್ಟ್ ಇದೆ, ನೀವು ಗಮನಿಸ್ಬೋದು. ಇದು ಸ್ವಾಭಾವಿಕವಾದಂಥ ಕಾಡು, ಪಕ್ಕದಲ್ಲಿ ನದಿಯ ಮೇಲ್ಭಾಗದಿರ್ತಕ್ಕಂಥ ಕಾಡು. ಇದು ಇರೋದು ನನಗೆ ವರವೂ ಹೌದು, ಸಮಸ್ಯೆನೂ ಹೌದು. ಯಾಕಂದರೆ ಅವಾಗ ಬೆಂಕಿ ಬಂದ್ಬಿಡುತ್ತೆ. ಓಕೆ. ಸೊ ಆದ ಸಮಸ್ಯೆ ಇದೆ, ಎಲ್ಲ ಕಡೆನೂ ಕಾಡಿದ್ದಾಗ ಸಮಸ್ಯೆ ಇರುತ್ತೆ. ಬಟ್ ನನಗೆ ಇಲ್ಲಿ ಸಾಕಷ್ಟು ಈ ನೋಡಿ, ಇದು ಗಾಡ್ ಗಿವನ್ ಅನ್ನೋ ಥರ. ಯಾಕಂದರೆ ನನ್ನ ಉತ್ತರ ಭಾಗದಲ್ಲಿ ನಾನು ಗಿಡ ಬೆಳೆಸಿ ಪಶ್ಚಿಮ ಬಿಸಿಲು ಬೆಳೆದಾಗ ನೋಡ್ಕೊಳ್ಳಿ ಅಂತ ಎಲ್ಲ ಕಡೆನೂ ಮಾಡ್ತೀನ. MS ಫಾರ್ಮಲ್ಲೂ ಹಾಕಿದ್ದೀನ, ಯಾವುದು ನಮ್ಮ ಹಾಗೇನೆ ಬೇವು ಎಲ್ಲ ನೋಡಿ. ನನಗೆ ಪ್ರಕೃತಿನೇ ಒಂದು ವಿಶಿಷ್ಟವಾದ ಕಾಡು ಕೊಟ್ಬಿಟ್ಟಿದೆ. ಕಾಡು ಪ್ಲಸ್ ಬೇಲಿ. ಹಾಂ, ನನ್ನ ಜೀವಂತ ಬೇಲಿ, ನನ್ನ ತಂತಿ ಬೇಲಿನೂ ಇದೆ, ಜೀವಂತ ಬೇಲಿ ಮತ್ತು ಪಶ್ಚಿಮದಲ್ಲಿ ಕಾಡು. ಸ್ವಲ್ಪ ಆ ಭಾಗದಲ್ಲೂ ಬರಬೇಕು, ಆ ಪಶ್ಚಿಮಕ್ಕೆ ಬರಬೇಕು, ಉತ್ತರದಲ್ಲಿದೆ, ಪಶ್ಚಿಮದಲ್ಲೂ ಬರಬೇಕು, ಈ ಮಾಡ್ಕೊಂಡು ಹೋಗ್ತೀನಿ. ಹಾಗಾಗಿ ನನಗೆ ಸ್ವಾಭಾವಿಕವಾಗಿ ಅನಿಸಿದ್ದೇನಪ್ಪ ಅಂದರೆ, ಈ ಜಾಗನೂ ಯಾಕೆ ನಾನು ಕಾಡು ಮಾಡಬಾರ್ದು. ಹೇಗಾದರೂ ಇಲ್ಲಿ ನಾನು ತೆಂಗು ಹಾಕಿಲ್ಲ, ಇದು ನನ್ನ ತೆಂಗು ಬೆಳೆಯೋ ಪ್ರದೇಶ ಅಲ್ಲ. ಎರಡನೇದು, ನಾನು ಅಡಕೆ ಅಂತೂ ಇಲ್ಲಿ ಹಾಕೋದೇ ಇಲ್ಲ. 3, ಇದು ಲೋಯೆಸ್ಟ್ ಪೋರ್ಷನ್ ಆಫ್ ಮೈ ಲ್ಯಾಂಡ್. C1 ಇರೋದು ಹೈಯೆಸ್ಟ್ ಪೋರ್ಷನ್ ಆಫ್ ಮೈ ಲ್ಯಾಂಡು, C4 ಇರೋದು ಲೋಯೆಸ್ಟ್ ಪೋರ್ಷನ್ ಆಫ್ ದ ಲ್ಯಾಂಡ್. ಇಲ್ಲೇನಾಗಿದೆ, ಈ ಬದುಗಳು ಇರಲಿಲ್ಲ ಸ್ನೇಹಿತರೆ. ಈ ಬದುಗಳೆಲ್ಲ ನಾನು ಹಾಕ್ಸಿದ್ದು ಆಮೇಲೆ JCB ಕರೆಸಿ. ಈ ಸಾಕಷ್ಟು ಮಳೆ ಬಂದು ವರ್ಷಾನುಗಟ್ಟಲೆ ಈ ಟಾಪ್ ಸಾಯಿಲ್ ಅಂತೀವಲ್ಲ, ಮೇಲ್ಮಣ್ಣು ಎಲ್ಲ ಕೊಚ್ಕೊಂಡು ಕಾಡ್ಗೋಗ್ಬಿಟ್ಟಿದೆ. ಹಳ್ಳಕ್ಕೆ ಹೋಗಿತ್ತು, ಹಳ್ಳ ಡೌನ್ ಅಲ್ವಾ, ನಮ್ಮ ಕಡೆಗೆ ಹೋಗಿದೆ. ಸೊ ಇಲ್ಲಿ ನನಗೆ ಮೇಲ್ಮಣ್ಣು ಅಂತೂ ಫಲವತ್ತಾಗಿಲ್ಲ. ಹಾಗಾಗಿ ಇಲ್ಲಿ ನಾನು ಅಲ್ಪಾವಧಿ ಬೆಳೆಗಳು ಬೆಳಿಲಿಕ್ಕೂ ಒಂದು ರೀತಿ ಸಮಸ್ಯೆ, ಮಣ್ಣಿನ ಸಮಸ್ಯೆ ಇದೆ. ನಾನು ಮಣ್ಣನ್ನು ಇಲ್ಲಿ ಅಭಿವೃದ್ಧಿ ಪಡಿಸ್ಕೋಬೇಕು. ಹಾಗಾಗಿ ಏನು ಮಾಡೋದು ಅಂತ ಯೋಚನೆ ಮಾಡಿದೆ. ಆವಾಗ ನನಗೆ ನ್ಯಾಚುರಲಾಗಿ ಐಡಿಯಾ ಬಂತು, ಇಲ್ಲಿ ಯಾಕೆ ನಾನು ಕಾಡು ಮಾಡಬಾರ್ದು ಇನ್ನೊಂದು ಭಾಗದಲ್ಲಿ ಅಂತೇಳಿ. ಇದು ನಮ್ಮ ವಾಯುವ್ಯ ಭಾಗ ಅಂತ ಅಂದ್ಕೊಳ್ಳೋಣ. ಅದು ಪಶ್ಚಿಮ, ಇದು ಉತ್ತರ, ಇದು ವಾಯುವ್ಯ ಭಾಗ, ನಾರ್ತ್ ವೆಸ್ಟ್ ಕಾರ್ನರ್ ಅಂತ ಅಂದ್ಕೊಳ್ಳೋಣ. ನಾವಿವಾಗ ನಮ್ಮ ತೋಟದ ವಾಯುವ್ಯ ಭಾಗದಲ್ಲಿದ್ದೀವಿ. ಇಲ್ಲೇನು ಮಾಡಿದ್ದೀನಿ, ಈ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಹೈ ಡೆನ್ಸಿಟಿ ಹತ್ತಿರದಲ್ಲಿ ನಾನು ಅರಣ್ಯ ವೃಕ್ಷಗಳನ್ನು ಸೇರಿಸ್ತಾ ಬಂದೆ. ನೋಡಿ, ಇಲ್ಲಿದೆ, ಅಲ್ಲಿ ಹೆಬ್ಬವಿದೆ, ಇಲ್ಲಿ ಮಹಾಗನಿ ಇದೆ, ಇಲ್ಲೆಲ್ಲ ನಾನು ಫಾರೆಸ್ಟ್ಗಳನ್ನ ಸೇರಿಸ್ಕೊಂಡು ಬಂದಿದ್ದೀನಿ. ಇದು ಇತ್ತೀಚೆಗೆ ನಡೆಸಿದ್ದು, ನಾನು ಮೊನ್ನೆ ಡಿಸೆಂಬರಲ್ಲಿ ನಡೆಸಿದೆ. ಮಳೆ ಕಮ್ಮಿ ಇರೋದ್ರಿಂದ ಮಳೆ ಬಂದಿಲ್ಲ. ನೋಡಿ, ಇಲ್ಲಿ ಬರುತ್ತೆ ನೋಡಿ, ನೀವಿಲ್ಲೇ ಗಮನಿಸ್ಬೋದು. ಇದು ನನ್ನ ಮಿಲಿಯಾ ದುಬ್ಯ ಹೆಬ್ಬೇವು. ಇದು ನನ್ನ ಮಹಾಗನಿ. ಹಾಗೆ ಉದ್ದಕ್ಕೂ ಹಾಕೊಂಡು ಹೋಗಿದ್ದೀನಿ. ಕೆಲವೆಲ್ಲ ಬಂದಿದೆ, ಕೆಲವು ಬಿಸಿಲಿದಾಗಿದೆ, ಮತ್ತು ರೀಪ್ಲೇಸ್ಮೆಂಟ್ ಮಾಡ್ತೀನಿ ಈ ಮುಂದಿನ ಮುಂಗಾರಿಗೆ. ಸೊ ಇದರಲ್ಲಿ ನನಗೆ 56 ಫಾರೆಸ್ಟ್ ಪ್ಲ್ಯಾಂಟ್ಸು ಆಲ್ರೆಡಿ ಬಂದಿದೆ. ನಾನು ಆಲ್ರೆಡಿ ಪಿಟ್ ತೆಗೆದು ಹಾಕ್ಬಿಟ್ಟಿದ್ವಿ ನಾವು ಡಿಸೆಂಬರ್ನಲ್ಲಿ ಈ ಗಿಡಗಳನ್ನು. 56 ಗಿಡ ಆಲ್ರೆಡಿ ಇಲ್ಲಿ ಬಂದಿದೆ, ಮತ್ತು ಇನ್ನೂ ಹಾಕಲಿಕ್ಕೆ ನನಗೆ ಅವಕಾಶ ಇದೆ. ಅಂದರೆ ಇಲ್ಲಿ ನನ್ನ ಪ್ರಕಾರ ಒಂದು 50 ರಿಂದ 55 ದೊಡ್ಡ ಮರಗಳು, 40 ಅಡಿ ಬೆಳೆಯುವಂಥ ಮರಗಳು, ಮತ್ತು ಅಂತರದಲ್ಲಿ ಮಧ್ಯದಲ್ಲಿ ನನ್ನ ಕಂಪೈನ್ ಇದು ಹೆಚ್ಚು ಕಮ್ಮಿ ಇಲ್ಲೂ ನನಗೆ ಒಂದು ಪುಟ್ಟ ಕಾಡು ಸೃಷ್ಟಿಯಾಗುತ್ತೆ. ಸಾಕಷ್ಟು ಬಯೋಮಾಸ್ ಕ್ರಿಯೇಟ್ ಆಗುತ್ತೆ. ಮತ್ತು ಈ ವಾಯುವ್ಯದ ಭಾಗದಿಂದ ಬರ್ತಕ್ಕಂಥ ಇದು ಬಿಸಿಲು ಮತ್ತು ಬೆಂಕಿ ಅದು ಇಲ್ಲಿ ಕಂಟ್ರೋಲ್ ಆಗುತ್ತೆ. ಆಮೇಲೆ ನಾನು ಇಲ್ಲಿ ಕಾಡು ಸೃಷ್ಟಿಯಾದ ತಕ್ಷಣ ಕೆಲವೇ ವರ್ಷಗಳಲ್ಲಿ ನನ್ನ ಮಣ್ಣು ನ್ಯಾಚುರಲಾಗಿ ಚೇಂಜ್ ಆಗಿಬಿಡುತ್ತೆ. ಈಗ ನಾವು ಈ ಪ್ರದೇಶಕ್ಕೆ ಬಂದಿದ್ದೀವಿ. ಇದು B ಸೆಕ್ಷನಿನ ಉತ್ತರ ಭಾಗ, ಅಂದರೆ B3 ಮತ್ತು B4. ನಾವು ಆಲ್ರೆಡಿ ಅಲ್ಲಿ C ಸೆಕ್ಷನಲ್ಲಿ ಗಮನಿಸ್ದಂಗೆ ನನ್ನ ಈ ಉತ್ತರ ಭಾಗದಲ್ಲಿ ಪೂರ್ತಿ ನಮ್ಮ ಶಂಕುತೀರ್ಥದ ನದಿಯ ದಡದಿರತಕ್ಕಂಥ ನ್ಯಾಚುರಲ್ ಫಾರೆಸ್ಟ್ ಇದೆ. ಅದಕ್ಕೆ ನಾನೇನು ಮಾಡಿದೆ, ಇಲ್ಲೊಂದು ಪ್ಯಾಸೇಜ್ ಮಾಡಿಕೊಂಡೆ. ಈ ಬದು ಇರಲಿಲ್ಲ, ಈ ಬದು ನಾನು ಹಾಕ್ಸಿದ್ದು. ಈ ಬದು ಹಾಕ್ಸೋಕ್ಕೆ ಮಣ್ಣಿನಿಂದ ತರಬೇಕು. ಆಲ್ರೆಡಿ ನಾನು ಅವತ್ತು ಹೇಳಿದ್ದೀನಿ, ಮಣ್ಣನ್ನು ದಯವಿಟ್ಟು ಹೊರಗಡೆಯಿಂದ ತರಬೇಡಿ. ಸೊ ನನಗೆ ಇಲ್ಲಿ ಬದು ಬೇಕಿತ್ತು. ಯಾಕೆ ಬದು ಬೇಕಿತ್ತು ಅಂದರೆ, ಈ ಭಾಗದ ಈ B4 ಬ್ಲಾಕಿನ ಮೇಲ್ಮಣ್ಣು ಕೊಚ್ಚೋಗಬಾರ್ದು ಕಾಡಿಗೆ. ಇದಕ್ಕೊಂದು ಬದು ಬೇಕಿತ್ತು. ಇಷ್ಟು ಬದು ಹಾಕ್ಸ್ಬೇಕು ನಾನು ಅಂದರೆ ಎಷ್ಟು ಟ್ರ್ಯಾಕ್ಟರ್ ಮಣ್ಣು ತರಿಸ್ಲಿ. ಅದಕ್ಕೆ ಏನು ಮಾಡಿದೆ, ನನ್ನ ಬೇಲಿಯಿಂದ ಈ ಭಾಗದಲ್ಲಿ ಒಂದು 12 ಅಡಿ JCBನೆಲ್ಲ ಮಣ್ಣೆಲ್ಲ ತೆಗೆಸಿ ಇಲ್ಲಿ ಹಾಕ್ಬಿಟ್ಟೆ. ಈಗೇನಾಯಿತು, ನನಗೂ ಇನ್ನೊಂದು ಬಂಡ್ ಕ್ರಿಯೇಟ್ ಆಯಿತು, ಅಲ್ಲೊಂದು ರಸ್ತೆ ಕ್ರಿಯೇಟ್ ಆಯಿತು. ಸರ್, ಈ ಹಂತದಲ್ಲಿ ನಾನು ಕೇಳಬೇಕು, ನೀವು ಹೇಳಿದ್ರಿ ಮಣ್ಣನ್ನು ನೀವು ಹೊರಗಡೆಯಿಂದ ತರಬೇಡಿ ಅಂತ ಹೇಳ್ಬಿಟ್ಟು. ನಾವು ಎಷ್ಟೋ ಕಡೆ ನೋಡ್ತೀವಿ, ಮಣ್ಣನ್ನು ತಂದುಬಿಟ್ಟು ಲಾಟ್ ಹಾಕ್ಕೊಂಡು ಗದ್ದೆಗೆಲ್ಲ ಹೊಡೆಯೋದು, ಹೂಳು ತೆಗೆದು ಹಾಕುವಂಥದ್ದು, ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಸೊ ಅದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು? ಮುಖ್ಯವಾಗಿ ನಮಗೆ
ನೇಟಿವ್ ಸಾಯಿಲ್ ಅಂತ ಹೇಳ್ತೀವಿ. ನನಗೆ 2015 ನವಂಬರ್ಲಿ ಇಲ್ಲಿ ಬಂದ್ಬಿಟ್ನಾ, ನನ್ನ ಭೂಮಿ ಆಯಿತಾ. ಇಲ್ಲೇನು ನನಗೆ ಇಲ್ಲಿ ಮೇಲೆ ಈ ಮಣ್ಣಿದೆಯಲ್ಲ, ಇದು ನನ್ನ ಮೇಲ್ಮಣ್ಣು, ಇಲ್ಲಿನ ಮಣ್ಣು. ಹಾಂ, ಅದೇ ನೇಟಿವ್ ನೇಟಿವ್ ಈ ಮಣ್ಣು. ಜಾಗದಲ್ಲಿ ಇದ್ದಿದ್ದು ಮಣ್ಣು. ಅದಕ್ಕೆ ನಾನೇ ತಲೆ ಕೆಡಿಸ್ಕೊಳ್ಳಿ, ಆ ಮಣ್ಣು ಅಲ್ಲಿದೆ. ಈಗ ಕಾರಣಾಂತರಗಳಿಂದ ನಮಗೆ ಸಿಗೋ ಕೃಷಿ ಭೂಮಿನಲ್ಲಿ ಅಥವಾ ನಮ್ಮ ತಂದೆಯಿಂದ ಬಂದವರು ನಾವು ಹಣ ಕೊಟ್ಟು ತಗೊಂಡಿರ್ಬೋದು. ನಮ್ಮ ಕೃಷಿ ಭೂಮಿನಲ್ಲಿ ಮೇಲ್ಮಣ್ಣು ಪೂರಕವಾಗಿಲ್ಲ ಅಂದರೆ ಅದ್ರದ್ದು pH ವ್ಯಾಲ್ಯೂ ಚೇಂಜ್ ಆಗಿರ್ಬೋದು, ಕ್ಲೇನೆಸ್ ಜಾಸ್ತಿ ಇರ್ಬೋದು, ಸ್ಯಾಂಡಿನೆಸ್ ಜಾಸ್ತಿ ಇರ್ಬೋದು, ಏನೋ ಒಂದು ಪೂರಕ ವಾತಾವರಣ ಇರಲ್ಲ ಅಂತ ಇಟ್ಕೊಳ್ಳೋಣ, ಪೂರಕವಾಗಿರಲ್ಲ ಮಣ್ಣು. ಆವಾಗ ರೈತರು ಥಟ್ಟಂತ ನಾವೇನು ಯೋಚನೆ ಮಾಡ್ತೀವಿ, ಹೊರಗಡೆಯಿಂದ ಮಣ್ಣು ತರಿಸಾಕಬೇಕು. ಹೊರಗಡೆಯಿಂದ ಮಣ್ಣು ತರಿಸಾಕ್ಸೋಕ್ಕೆ 2 ಕಾರಣ. ಒಂದು, ನನ್ನ ಮೇಲ್ಮಣ್ಣಲ್ಲಿ ಸಸ್ಯ ಪೋಷಕಾಂಶಗಳು ಕಮ್ಮಿ ಆದಾಗ, ಯಾಕೆಂದರೆ ಬೆಳೆ ಬೆಳೀತಾ ಇರ್ತೀವಲ್ವಾ, ಕಮ್ಮಿ ಆದಾಗ ನ್ಯೂಟ್ರಿಷನ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಮಣ್ಣಿನಲ್ಲಿ ಗೊಬ್ಬರ ಅಂಶವನ್ನು ಜಾಸ್ತಿ ಮಾಡಲಿಕ್ಕೆ ಹೊರಮಣ್ಣು ತಂದು ಹಾಕೋದು ಅನ್ನೋ ಒಂದು ಕ್ರಮವನ್ನು ನಮ್ಮ ಹಿರಿಯರು ಅನುಸರಿಸ್ತಾ ಇದ್ರು, ನಮ್ಮ ತಾತಂದರು ಅನುಸರಿಸ್ತಾ ಇದ್ರು. ಪರ್ಟಿಕ್ಯುಲರ್ಲಿ ತೆಂಗಿನ ತೋಟಗಳಲ್ಲಿ, ನಮ್ಮ ಹಾಸನ, ತುಮಕೂರು ಈ ಭಾಗಗಳಲ್ಲಿ ತೆಂಗಿನ ತೋಟಕ್ಕೆ ಮಣ್ಣು ಹೊಡಿಸೋದು ಅನ್ನೋದು ಒಂದು ಕಾಮನ್ನು. ಅದು ಅವತ್ತಿಂದನೂ ನಡೆದು ಬಂದಿದೆ, ನಮ್ಮ ತಾತನ ಕಾಲದಿಂದನೂ ನಡೆದು ಬಂದಿದೆ. ಆದರೆ ನಮ್ಮ ತಾತ ಏನು ಮಾಡ್ತಿದ್ರು, ಅವರ ಊರಿನಲ್ಲಿ ಕೆರೆಯ ಭಾಗದಲ್ಲಿ, ಊರಿನ ಕೆರೆ ಅಂತ ಇರ್ತಿತ್ತಾ, ಆ ಕೆರೆ ಪಕ್ಕದಲ್ಲಿ, ಕೆರೆ ಬದುನಲ್ಲಿ ಬಂಡಲ್ಲಿ 2 ದೊಡ್ಡ ಅಶ್ವತ್ಥ ಮರಗಳಿರ್ತಿತ್ತಾ, ಅರಳಿ ಮರ ಇರ್ತಿತ್ತಾ, ಒಂದು 80 ವರ್ಷ 100 ವರ್ಷದ ಮರ ಇರ್ತಿತ್ತಾ, ಆ ಮರದ ಎಲೆಗಳೆಲ್ಲ ಅಲ್ಲಿ ಉದುರಿರೋದ, ಅದು ಹೋಗಿ ಆ ಕೆರೆಯ ತೇವಾಂಶದಿಂದ ಒಳ್ಳೆ ಗೊಬ್ಬರವಾಗಿರೋದ. ಆ ಮೇಲ್ಮಣ್ಣನ್ನು ತಮ್ಮ ಎತ್ತಿನ ಗಾಡಿಯಲ್ಲಿ, ಟ್ರಾಕ್ಟರ್ ಇರಲಿಲ್ಲ ನಮ್ಮ ತಾತನ ಕಾಲದಲ್ಲಿ, ತಮ್ಮ ಎತ್ತಿನ ಗಾಡಿನಲ್ಲಿ ತಗೊಂಬಂದು ಸ್ವಲ್ಪನೇ ಹಾಕ್ತಾಯಿದ್ರು. ಒಂದು ಎತ್ತಿನ ಗಾಡಿ ಅಂದರೆ ಎಷ್ಟು ಬರ್ಬೋದು ಮಣ್ಣು ಬೀಸ್ಕೊಳ್ಳಿ, 2 ತೆಂಗಿನ ಮರದ ಮಧ್ಯೆ 2 ತೆಂಗಿನ ಗಾಡಿ ಎಷ್ಟು ಮಣ್ಣು ಹಾಕಿದ್ರು ನಮ್ಮ ತಾತ ಅಂತ ಅಂದ್ಕೊಳ್ಳೋಣ. ಒಂದು, ಅವ್ರ ಮಣ್ಣೆಲ್ಲಿಂದ ತಂದಿದ್ರು, ಅರಳಿ ಮರದ ಅಶ್ವತ್ಥ ಮರದ ಬುಡದಿಂದ ತಂದಿದ್ರು. 2, ಎಷ್ಟು ಮಣ್ಣು ತರ್ತಾಯಿದ್ರು, 2 ತೆಂಗಿನ ಮರದ ಮಧ್ಯೆ 2 ಗಾಡಿ ಅಷ್ಟು ನಮ್ಮ ಮಣ್ಣನ್ನು ತರ್ತಾಯಿದ್ರು. ಹೌದಲ್ವಾ? ಹೌದು. ಇದು ನಾವು ನಮ್ಮ ಪಾರಂಪರಿಕ ಕೃಷಿಯಲ್ಲಿ ಗಮನಿಸಿರತಕ್ಕಂಥ ಅಂಶ. ಈಗೇನಾಗಿದೆ, ಊರಿನಲ್ಲಿ ಟ್ರ್ಯಾಕ್ಟರ್ಗಳಿದೆ, JCBಗಳಿದೆ, ಹಿಟಾಚಿಗಳಿದೆ. ಇದರ್ಥ ಏನು? ಒಡ್ಸೋ ಮಗ ಮಣ್ಣೆಲ್ಲಿಂದ ಹೊಡ್ತರ್ತೀವಿ? ಯಾವುದೋ ಸರ್ಕಾರಿ ಜಾಗ, ಅರಣ್ಯಕ್ಕೆ ಬಿಟ್ಟಿದ್ದಂಥ ಜಾಗ, ಅಥವಾ ಕೆರೆ ಅಚ್ಚುಕಟ್ಟು. ಇಲ್ಲಿ ಮಲೆನಾಡಲ್ಲಿ ಕೆರೆಗಳ ಸಂಖ್ಯೆ ಜಾಸ್ತಿ, ಎವರಿ ಒಂದು ಅರ್ಧ ಕಿಲೋಮೀಟ್ರಿಗೂ ಕೆರೆಗಳಿರುತ್ತೆ. ಹೌದು. ಆದರೆ ಆ ಕೆರೆ ಎಲ್ಲಿದೆ, ಆ ಕೆರೆಗೆ ಜಲಾನಯನ ಎಲ್ಲಿದೆ, ಎಲ್ಲಿಂದ ನೀರು ಹರ್ಕೊಂಡು ಆ ಕೆರೆಗೆ ಬರ್ತಾ ಇದೆ, ಅದ್ರ ಮೇಲೆ ಏನಿದೆ? ಈಗ ಈ ದೊಡ್ಡ ಕಾಡಿದ್ದು, ಈಗ ಈ ಉದಾಹರಣೆ ಇಲ್ಲೇ ತಗೊಳ್ಳೋಣ. ಈ ನಮ್ಮ ಶಂಕುತೀರ್ಥದ ಕಾಡಿದ್ದೀನಪ್ಪ, ಇದ್ರ ಕೆಳಗಡೆ ಜಸ್ಟ್ ಬಿಫೋರ್ ದ ರಿವರ್ ಅಲ್ಲೊಂದು ಮಣ್ಣು ಕಲೆಕ್ಟ್ ಆಗಿರುತ್ತೆ ಅಂತ ಅಂದ್ಕೊಳ್ಳೋಣ. ಆ ಮಣ್ಣು ತಗೊಂಬರೋಣ, ಯಾಕಂದರೆ ಕಾಡಿನಿಂದ ಬಂದಂಥ ಮಣ್ಣು. ಹೌದು. ಆದರೆ ಇಲ್ಲಿರ್ತಕ್ಕಂಥ ಬಯಲು ಪ್ರದೇಶದಲ್ಲಿರ್ತಕ್ಕಂಥ ಕೆರೆಗಳಲ್ಲಿ ಅದ್ರ ಮೇಲ್ಗಡೆ ಜಲನೇ ನೋಡಿದಾಗ ಎಲ್ಲ ರಾಸಾಯನಿಕ ಕೃಷಿ ಮಾಡ್ತಿರೋ ಹೊಲಗಳು, ಮುಸ್ಕಿನ ಜೋಳ ಬೆಳೆಯೋ ಹೊಲಗಳು, ಶುಂಠಿ ಬೆಳೆಯೋ ಹೊಲಗಳು. ನೋಡಿದ್ದೀರಾ ಮುಸ್ಕಿನ ಜೋಳ, ಶುಂಠಿ ನಮ್ಮ ರೈತ ಹೆಂಗೆ ಬೆಳೀತಾರೆ? ಹೌದು. ವಿಷಯದಲ್ಲಿ ಅದ್ದಿ ಎತ್ತಿರ್ತಾರೆ ಆ ಶುಂಠಿನ. ಹೌದು. ಅಂದರೆ ಆ ಮಳೆ ನೀರೇ ಕೊಚ್ಕೊಂಡು ಬಂದಿರ್ತಾನೆ ನನ್ನ ಕೆರೆಗೆ. ಹೌದು. ಅಂದರೆ ನನ್ನ ಕೆರೆಯ ಮೇಲ್ಮಣ್ಣಿನಲ್ಲಿ, ಕೆರೆ ಗೋಡು ಅಂತ ನಾವೇನು ಕರಿತೀವಲ್ಲ, ಕೆರೆಯ ಮೇಲ್ಮಣ್ಣಿನಲ್ಲಿ ಏನಿದೆ? ವಿಷ ತುಂಬಿದೆ. ಅಚ್ಚುಕಟ್ಟು ಪೂರ್ತಿ ವಿಷ ಅಲ್ಲಿ ಬಂದು ಕೂತಿದೆ. ಆ ವಿಷ ನಮ್ಮ ತೋಟಕ್ಕೆ ಹಾಕಬೇಕಾ? ಹೌದು. ಇದು ಮೊದಲನೇ ಪ್ರಶ್ನೆ. 2, ಹಿಟಾಚಿ JCBಗಳು ಏನು ಮಾಡುತ್ತವೆ, ಆ ಕೆರೆಯ ಆ ತಳದಲ್ಲಿ 6 ಅಡಿ 8 ಅಡಿ ಆಳದಿಂದ ಎತ್ಕೊಂಡ್ಬರ್ತವೆ. ಹೌದು. ಅಂದರೆ ನಿಮಗೆ ಬರ್ತಿರೋ ಮಣ್ಣಿಲ್ಲಿಂದು 8 ಅಡಿ ಆಳದ್ದು, ಅದು ನೀವೇನಂತ ಕರಿತಿದ್ದೀರಿ? ಇಲ್ಲಿ ಮೇಲ್ಮಣ್ಣು ಅಂತ ಕರಿತಿದ್ದೀರಾ. ಸ್ವಾಮಿ, ನೀವೇ ನನಗೆ ಹೇಳಿ, 8 ಅಡಿ ಆಳದಲ್ಲಿರೋ ಮಣ್ಣಿನಲ್ಲಿ ಏನು ಸಸ್ಯ ಪೋಷಕಾಂಶಗಳಿರುತ್ತೆ? ಯಾವ ಎಲೆ ಬಿದ್ದು ಕರಗಿ ಗೊಬ್ಬರ ಆಗಿರುತ್ತೆ? ಯಾವ ಸೂಕ್ಷ್ಮ ಜೀವಿಯಲ್ಲಿ ಕೆಲಸ ಮಾಡಿರುತ್ತೆ? ಅದನ್ನು ನೀವು ಮಣ್ಣು ಅಂತ ಕರಿಬೋದಾ? ಅದಕ್ಕೆ ಮೇಲ್ಮಣ್ಣು ಅಂತ ಹೆಸರಿಡ್ಬೋದಾ? ಆ ಮಣ್ಣನ್ನು ನಿಮ್ಮ ಮೇಲ್ಮಣ್ಣಾಗಿ ನೀವು ಮಾಡ್ಕೋಬೋದಾ? ಇಷ್ಟೆಲ್ಲ ಸರ್ಕಸ್ ಯಾಕೆ ಸ್ವಾಮಿ? ನಾನು ಇಲ್ಲಿ ಬಂದಾಗ ಕಾಫಿ ಸಿಪ್ಪೆ ಅದು ತರ್ಸ್ಕೊತಿದ್ದೆ ಅಂತ ಹೇಳಿದ್ನಲ್ಲ, ಒಂದು ಟ್ರ್ಯಾಕ್ಟರ್ ಲೋಡು 150 ರೂಪಾಯಿಂದ 200 ರೂಪಾಯಿ. ಈಗ ಟ್ರ್ಯಾಕ್ಟರ್ಗಳು ಕಮ್ಮಿ ಇತ್ತು, ಖರ್ಚು ಕಮ್ಮಿ ಇದ್ದರು. ಇವತ್ತು ಒಂದು ಲೋಡು ಮಣ್ಣು ತರಿಸ್ಕೋಬೇಕು ಅಂದರೆ ನಮ್ಮ ಚನ್ನರಾಯಪಟ್ಟಣ ಆ ಕಡೆ ಸುತ್ತಮುತ್ತ ಎಲ್ಲ ಮಿನಿಮಮ್ 600 ರೂಪಾಯಿಂದ ಮ್ಯಾಕ್ಸಿಮಮ್ 900 ರೂಪಾಯಿ. ನಿಮಗೆ ಒಂದು ಟ್ರ್ಯಾಕ್ಟರ್ ಮಣ್ಣು ಉಚಿತವಾಗಿ ಸಿಗ್ತಾ ಇದೆಯಾ? ಹೌದು. ಹತ್ತಿರ 1000 ರೂಪಾಯಿ ಖರ್ಚು ಮಾಡ್ತೀವಿ. 1000 ರೂಪಾಯಿ ಖರ್ಚು ಮಾಡಿ ಅದನ್ನು ಸುರ್ಕೊಳ್ಳೋಕ್ಕೆ, ಮತ್ತೊಂದು ಹರಡ್ಸೋಕ್ಕೆ, ಅದಕ್ಕೊಂದು ಟ್ರ್ಯಾಕ್ಟ್ರು, ಅದಕ್ಕೊಂದು ಲೆವೆಲರು, ಅವ್ನಿಗೆ 2000 ರೂಪಾಯಿ ಬೇಕಾ? ತೆಂಗಿನ ತೋಟದಲ್ಲಿ ಪರ್ಟಿಕ್ಯುಲರ್ಲಿ ಈ ಕ್ರಮಗಳು ಬೇಕಾ? ನಾವೇನು ಮಾಡ್ತಿದ್ದೀವಿ, ನಾವೇ ಕಾಪಾಡಿದಂಥ ಮೇಲ್ಮಣ್ಣನ್ನು ಯಾವುದೋ ಒಂದು ಹೊರಗಡೆಯಿಂದ ತಂದಂಥ ವಿನಾಶಕಾರಿ ಮಣ್ಣನ್ನು ಅದರ ತಲೆ ಮೇಲೆ ಹಾಕಿ ಈ ಮೇಲ್ಮಣ್ಣು ಕಳ್ಕೊಂಡ್ವಿ. ಆ ಮಣ್ಣಂತೂ ಅಟ್ಲೀಸ್ಟ್ ಇದು ಇಷ್ಟಾರು ವೈವಿಧ್ಯತೆ ಬರ್ತಾ ಇದೆ, ಕಳೆ ಬರ್ತಿದೆ. ಆ ಮಣ್ಣು ತಂದು ಹಾಕಿದ್ರೆ
ಮಣ್ಣೇ ಗತಿ. ಹೌದು. ನಮ್ಮ ಬಾಯಿಗೆ ಮಣ್ಣೇ ಗತಿ. ಹಾಗಾಗಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಹೊರಗಡೆಯಿಂದ ಮಣ್ಣು ತರಿಸ್ಬೇಡಿ. ಹಾಗಾದ್ರೆ ಏನು ಮಾಡಬೇಕು? ಮಣ್ಣಿನ ಅವಶ್ಯಕತೆ ಬರುತ್ತೆ ನಮಗೆ. ಎಲ್ಲಿ ಬರುತ್ತೆ ಅಂದರೆ ಬೆಳೆ ಬೆಳೆಯೋ ಪ್ರದೇಶದಲ್ಲಿ ಮೇಲ್ಮಣ್ಣಗಲ್ಲ. ಬೆಳೆ ಬೆಳೆಯೋ ಪ್ರದೇಶದಲ್ಲಿರೋ ಮೇಲ್ಮಣ್ಣನ್ನು ನಾವೇ ಈ ರೀತಿ ಮುಚ್ಚಿಗೆ ಮಾಡಿ, ಹಸಿರೆಲೆ ಗೊಬ್ಬರ ಮಾಡಿ, ಸಂಗತಿ ಬೆಳೆ ಹಾಕಿ, ಮಲ್ಚಿಂಗ್ ಕೊಟ್ಟು, ನಿಮ್ಮ ಜೀವಾಮೃತ ಅದು ಇದು ಗೊಬ್ಬರಗಳನ್ನು ಹಾಕಿ ಉತ್ಕೃಷ್ಟ ಮಾಡ್ಕೋಬೇಕು. ಹೌದು. ಕೃಷಿಕನ ಕೆಲಸನೇ ಅದು. ತನ್ನ ಮಣ್ಣನ್ನು ಕಾಪಾಡ್ಕೊಳ್ಳೋದು, ಮಣ್ಣಿನ ಆರೋಗ್ಯ ಕಾಪಾಡ್ಕೊಳ್ಳೋದು. ಹೊರಗಡೆಯಿಂದ ಮಣ್ಣು ತಂದು ಹಾಕೋದಲ್ಲ. ಈಗ ನನಗೆ ಹಿಮೋಗ್ಲೋಬಿನ್ ಅಂಶ ಕಮ್ಮಿ ಆಗಿದೆ, ಬಿಳಿ ರಕ್ತಗಳ ಕಣ ಕಮ್ಮಿ ಆಗಿದೆ ಅಂದಾಗ ಫಸ್ಟ್ ಎಫರ್ಟ್ ಏನು? ಹೋಗಿ ರಕ್ತ ಹಾಕ್ಸ್ಕೊಂಬರ್ತೀವಿ ಆಸ್ಪತ್ರೆಗೆ ಹೋಗಿ? ಇಲ್ಲ. ಮತ್ತು ನುಗ್ಗೆ ಸೊಪ್ಪು ತಿಂತೀವಿ, ಪಾಪ ಎಣ್ಣೆ ತಿಂತೀವಿ, WBC ಏನು ಮಾಡ್ಕೊಳ್ಳೋಕ್ಕೆ. ಪರಿಹಾರ ಅದೇ ತಾನೇ? ಹೋಗಿ ಬ್ಲಡ್ ಟ್ರಾನ್ಸ್ಮಿಷನ್ ಮಾಡಿಸ್ಕೊಳ್ಳೋದೇ ಪರಿಹಾರನ? ಹಾಗೆ ನಿಮ್ಮ ಮೇಲ್ಮಣ್ಣಲ್ಲಿ ನಿಮ್ಮ ತೆಂಗಿನ ಮರದಲ್ಲಿ ಫಸಲು ಬರ್ತಿಲ್ಲ, ನಿಮ್ಮ ಮೇಲ್ಮಣ್ಣು ಸರಿ ಇಲ್ಲ ಅಂತ ನಿಮ್ಗೆ ಅರ್ಧಂಬರ್ಧ ಅರ್ಥ ಆಗಿದೆ. ಆ ಮೇಲ್ಮಣ್ಣನ್ನ ಸರಿ ಮಾಡೋಕ್ಕೆ ಬೇರೆ ಮಣ್ಣು ತಂದು ಮೇಲ್ಮಣ್ಣು ಅಂತೀರಾ? ಎಷ್ಟು ಸಮಯೋಚಿತ? ಏನಕ್ಕೆ ಬೇಕು ನಂಗೆ ಮೇಲ್ಮಣ್ಣು? ಇರೋ ಮೇಲ್ಮಣ್ಣನ್ನು ಅಭಿವೃದ್ಧಿ ಮಾಡ್ಕೊಳ್ಳೋಣ. ಮೊದಲನೇ ಕಾರಣ, ಮೇಲ್ಮಣ್ಣಿಗೋಸ್ಕರ ಹೊರಗಡೆಯಿಂದ ಮಣ್ಣು ತಂದು ಹಾಕ್ಸೋದು ಕ್ರಿಮಿನಲ್, ಶುದ್ಧ ಕ್ರಿಮಿನಲ್, ವೇಸ್ಟ್ ಆಫ್ ಎವ್ರಿಥಿಂಗ್. ಇನ್ನೊಂದು ಕಾರಣ ಬರುತ್ತೆ ನೋಡಿ, ಇಲ್ಲಿ ನನಗೆ ಇನ್ನೊಂದು ಕಾರಣ ಸೃಷ್ಟಿಯಾಗಿದೆ. ನನ್ನ ಈ ಬ್ಲಾಕ್ B4 ನನ್ನ ಹದ್ದು ಬಸ್ತು ಇಲ್ಲಿ, ಇದು ಹೀಗೆ ಇಳಿಜಾರಾಗಿತ್ತು ಉತ್ತರಕ್ಕೆ. ಸೊ ಬಂದಿದ್ದ ಮಳೆ ಎಲ್ಲ ಕೊಚ್ಕೊಂಡು ನಾನು B4 ಇದ್ದಿದ್ದ ಮೇಲ್ಮಣ್ಣೆಲ್ಲ ತಗೊಂಡೋಗಿ ಈ ಶಂಕುತೀರ್ಥದ ಕಾಡಿಗೆ ಸೇರಿಸ್ಬಿಟ್ಟಿದೆ. ಹೌದಾ? ನೋಡ್ತೀರಾ ಇಲ್ಲಿ? ನನಗೆ ಇದನ್ನು ತಡಿಬೇಕಾಗಿತ್ತು. ಈ ಮಣ್ಣು ಸವೆತವನ್ನು ತಡೆಯೋದು ಹೇಗೆ, ಈ ಭಾಗದಲ್ಲಿ ಬರ್ತಕ್ಕಂಥ ಮಳೆ ನೀರು ಕೊಚ್ಚಿ ಹೋಗುತ್ತಲ್ಲ ತಡೆಯೋದು ಹೇಗೆ ಅಂತ ನನಗೆ ಇಲ್ಲಿ ಬದು ಬೇಕಿತ್ತು. ಈ ಬದು ಸುಭದ್ರವಾಗಿರಬೇಕಿತ್ತು, ಅಗಲವಾಗಿರಬೇಕಿತ್ತು. ಇದಕ್ಕೆ ನೋಡಿ, ಇಲ್ಲಿಂದ ಹೆಚ್ಚು ಕಮ್ಮಿ 7 ತೆಂಗಿನ ಮರ, 7 3 21 200 ಅಡಿ ಅಂತ ಅಂದ್ಕೊಳ್ಳೋಣ. 200 ಅಡಿ ಈ ಹೈಟಲ್ಲಿ ಬದು ಹಾಕ್ಸೋಕ್ಕೆ ನನಗೆ ಎಷ್ಟು ಟ್ರಾಕ್ಟರ್ ಮಾಡಬೇಕು? ಬೇಕ್ತಾನೆ ಹೊರಗಡೆ ತರ್ಸಾಕಿದ್ರೆ. ಅವಾಗ ನಾನು ಯೋಚನೆ ಮಾಡಿದೆ, ನಾನು ಹೊರಗಡೆ ತರ್ಸೋದು ಬೇಡ, ನಂದು 8 ಅಡಿ ಜಾಗ ಹೋದ್ರೂ ಪರವಾಗಿಲ್ಲ, ನಂದೇ ಭೂಮಿ ತಾನೆ ಇದು. ಈ ಮಣ್ಣನ್ನು ಯಂತ್ರಗಳನ್ನು ತರಿಸಿ ಬಾಚಿಸ್ಬಿಟ್ಟು ಇಲ್ಲಿ ಹಾಕ್ಸ್ಕೊಂಡೆ. ಈ ಜಾಗದಲ್ಲಿ ಈಗ ನಾವು ಮರಗಳನ್ನ ನೆಟ್ಟರೆ ಸಾಯಿಲ್ ಇರೇಷನ್ ನಿಂತ್ಕೊಳ್ಳುತ್ತೆ. ಅದು ಮಾಡಿದ್ದೀನಿ ಆಲ್ರೆಡಿ. ಇದು ನಾನು ಆವಾಗ ಮಾಡಿದ್ದು ಬದು 2016-17 ನೋಡಿ ಬಂತ ಇಲ್ಲಿ. ಹೌದು. ಈ ರಸ್ತೆಯ 2 ಬದಿನಲ್ಲಿ ಆ ಬಂಡಿನ ಆ ಕಡೆ ಒಳಭಾಗ, ಬಂಡಿನ ಈ ಭಾಗದಲ್ಲಿ ನನ್ನ ವೃಕ್ಷಗಳು ಬಂತ. ಅಲ್ಲೂ ಹಾಕಿದ್ದೀನಿ. ಅಂದರೆ ಈಗ ನೀರೆಲ್ಲ ಹೋಗಿದೆ, ಬರುತ್ತೆ, ಹಾಕ್ತೀನಿ ಮಳೆಗಾಲದಲ್ಲಿ. ಸೊ ಇಲ್ಲೊಂದು ಲೈನ್ ಫಾರೆಸ್ಟ್ ಪ್ಲಾಂಟ್ ಹಾಕ್ತೀನಾ, ಇಲ್ಲೊಂದು ಲೈನ್ ಫಾರೆಸ್ಟ್ ಪ್ಲಾಂಟ್ ಹಾಕಿದ್ದೀನಾ, ಅಲ್ಲೊಂದು ಲೈನ್ ಫಾರೆಸ್ಟ್ ಪ್ಲಾಂಟ್ ಹಾಕಿದ್ದೀನಾ ಸರ್. 200 ಅಡಿ ಇಂಟು 3 600 ಅಡಿ /10 ಅಂತ ಅಂದ್ಕೊಳ್ಳಿ, 60 ಮರ ಬೆಳೆಸ್ತೆ ಇಲ್ಲಿ. ಮೈನ್ ಕ್ರಾಪು ಫಾರೆಸ್ಟು 40 ಅಡಿ ಬೆಳೆಯುವಂಥದ್ದು, 100 ವರ್ಷ ಬದುಕುವಂಥದ್ದು. 60 ಮರ, 120 ಮರ C1ಅಲ್ಲಿ, 58 ಮರ C4ಅಲ್ಲಿ, 60 ಮರ ಈ B4 ಪ್ಯಾಸೇಜಲ್ಲಿ. ಸೃಷ್ಟಿಯಾಗಲಿಲ್ಲ ಸ್ವಾಮಿ, ಸೃಷ್ಟಿ ಆಯಿತು ಒಂದು ಅರಣ್ಯ. ಮತ್ತು 250 ಮರ ನಾನು ಜೋಡ್ಸೋಕ್ಕಾಯ್ತಲ್ಲ ಈ ಜಾಗದಲ್ಲಿ. ಅರಣ್ಯ ಸೃಷ್ಟಿಯಾಗೋ ಜೊತೆಗೆ ಇಲ್ಲಿರುವಂಥ ಇಕೋಸಿಸ್ಟಮ್ನ ಇಲ್ಲೇ ಹಿಡಿದಿಟ್ಕೊಳ್ತದೆ ನೋಡಿ. ಈಗ ನನಗೆ ಈ ಕಾಂಪ್ರಮೈಸ್ ಏನು ಅಂತ ಕೇಳ್ತೀರಾ? ಇದು ನೀವು ಮಾಡಿದ ಕಾಂಪ್ರಮೈಸ್ ಮಾಡ್ಕೊಂಡಿಲ್ವೇ ಅಂತ. ಏನು ಕಾಂಪ್ರಮೈಸು? ಬನ್ನಿ ಇಲ್ಲಿ ತೋರಿಸ್ತೀನಿ. ನನ್ನ ಅಡಿಕೆ ಸೊಸಿ ಎಲ್ಲಿದೆ? ಇದು ನಾನು ಅಲ್ಲಿ MS ಫಾರ್ಮಲ್ಲಿ ಹೇಳಿದ್ದೀನಿ ನಿಮಗೆ. ಅಲ್ಲಿ ನನ್ನ ರಾಸಾಯನಿಕ ಮಿತ್ರ ಇದ್ದ ಅಂತ ಪ್ರಿಕಾಷನ್ ತೊಗೊಂಡೆ. ಇಲ್ಲಿ ನಾನು ಡೆಲಿಬ್ರೇಟಾಗಿ ನನ್ನ ಬಯೋಡೈವರ್ಸಿಟಿ ಬರಬೇಕು ಅಂತ. ನೋಡಿ ಸ್ವಾಮಿ, ನನ್ನ ಅಡಿಕೆ ಮರ ಎಲ್ಲಿದೆ? ಹೌದು. ಇದು ನಮ್ಮ ಹದ್ದು ಬಸ್ತಿರೋದೆಲ್ಲಿ? ನನ್ನ ಮೊದಲನೇ ವಾಣಿಜ್ಯ ಬೆಳೆ ಇರೋದಲ್ಲಿ. ಹೌದು, ಸುಮಾರು 30 ಅಡಿ. ಅಲ್ಲಿ ಇದೊಂದು ಸಲ ಅಡಿಕೆ ಗಿಡ ಹಾಕ್ಬಿಡ್ಬೋದಾಗಿತ್ತು, ಇನ್ನೊಂದು ಸಲ ತೆಂಗಿನ ಗಿಡ ಹಾಕ್ಬಿಡ್ಬೋದಾಗಿತ್ತು. ಈ ಯೋಚನೆ ಬಿಟ್ಬಿಡಿ ಸ್ವಾಮಿ. ಒಂದು ಸಾಲು ಅಡಿಕೆ ಗಿಡ ಕಮ್ಮಿ ಮಾಡೋದ್ರಿಂದ ನಿಮ್ಗೆ ಯಾವ ವಾಣಿಜ್ಯಿಕ ಲಾಸು ಆಗಲ್ಲ. ನಮ್ಮಲ್ಲಿ ಇರುವಂಥ ಅಡಿಕೆ ಗಿಡಗಳು ಉಳಿಯುತ್ತೆ. 10 ಪಟ್ಟು ಲಾಭ ಆ ಕಾಡಲ್ಲಿ ಬರುತ್ತೆ. ಹೌದು. ಈ ಭೂಮಿ ಇದೆಯಲ್ಲ, ಈ ಮೇಲ್ಭಾಗದ ಎಲ್ಲ ಅಡಿಕೆ ಮರಗಳಿಗೆ ಎಂಥ ಬಯೋಡೈವರ್ಸಿಟಿ, ಎಂಥ ಇನ್ಫ್ಲೂಯೆನ್ಸು ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು ತುಂಬ ಸಂಕುಚಿತವಾಗಿ ಯೋಚನೆ ಮಾಡಬೇಡಿ. ಎಷ್ಟು ಅಡಿಕೆ ಗಿಡ ಹಾಕೊಂಡಿದ್ದೀನಿ ನಿರ್ದಿಷ್ಟವಾದ ಜಾಗದಲ್ಲಿ ಅನ್ನೋದು ಮುಖ್ಯ ಅಲ್ಲ. ನಾನು ಹಾಕೊಂಡಿರೋ ಅಡಿಕೆ ಗಿಡಕ್ಕೆ ಏನು ಸಪೋರ್ಟ್ ಸಿಸ್ಟಮ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಆ್ಯಸ್ ಪರ್ ದ ಲಾ ಆಫ್ ನೇಚರ್, ಪ್ರಕೃತಿಯ ನಿಯಮದಂತೆ ನಾನು ಏನು ಮಾಡ್ಕೊಂಡು ಹೋಗಿದ್ದೀನಿ, ಇದು ಭಾಳ ಮುಖ್ಯವಾಗುತ್ತೆ. ಇದನ್ನು ಮಾಡ್ಕೊಂಡಾಗ ನಿಜವಾಗ್ಲೂ ನಾವು ಸುಸ್ಥಿರವಾದ ಸಸ್ಟೈನಬಲ್ ನ್ಯಾಚುರಲ್ ಫಾರ್ಮ್ ಅಂತ ಏನಾದ್ರು ನಾವು ಮಾಡೋಕ್ಕೆ ಹೊರಟಿದ್ರೆ ಇದನ್ನೆಲ್ಲ ನಾವು ಮಾಡಲೇಬೇಕಾಗಿದೆ. ಇದು ಆರಂಭದಲ್ಲಿ ನಾವು ಇಡತಕ್ಕಂಥ ಪುಟ್ಟ ಪುಟ್ಟ ಹೆಜ್ಜೆಗಳು. ಇದನ್ನ ಇಟ್ಕೊಂಡಾಗ ಮಾತ್ರ ನಾವು ಸುಸ್ಥಿರ ನೈಸರ್ಗಿಕ ಕೃಷಿ ನಮ್ಮದಾಗತ್ತೆ. ವೃಕ್ಷಾಧಾರಿತ ಕೃಷಿ, ಅರಣ್ಯಾಧಾರಿತ ಕೃಷಿ, ಏನಾರೋ ಅವ್ರ ಹೆಸರಿಟ್ಕೊಳ್ಳಿ. ನಾನು ಮರ ಬೆಳೆಸ್ತೀನಪ್ಪ, ನೀವು ಏನಾರೋ ಹೆಸರಿಟ್ಕೊಳ್ಳಿ, ಒಟ್ಟಲ್ಲಿ ನನ್ನ ಕೃಷಿ ಮಾತ್ರ ಪ್ರಕೃತಿ ಕಡೆಗೆ ವಾಲ್ಕೊಂಡು ಹೋಗ್ತಾ ಇರುತ್ತೆ. ಪ್ರಕೃತಿ ನನ್ನನ್ನು ಕಾಪಾಡುತ್ತೆ.